ಮಂಡಿಯೂರಿದೆ ಅಂತ ಹೇಳೋದಾ ಅಥವಾ ಒಂದು ವಿನೂತನವಾದ ಸ್ಟ್ರಾಟಜಿಯನ್ನು ಮಾಡಿದೆಯಾ ಅನ್ನೋದು ಇವತ್ತಿನ ಪ್ರಶ್ನೆ. ಎರಡನೇದು, ನರೇಂದ್ರ ಮೋದಿ ಸರ್ಕಾರ ಇಂಥದ್ದೊಂದು ತೀರ್ಮಾನವನ್ನು ತಗೋತಾರೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಯಗಶ್ಚಿತ್ ಕೆಲವರು ಹೇಳಿದ ಪ್ರಕಾರ ಹೇಳ್ತಾ ಇದ್ದೀನಿ, ನಮ್ದಲ್ಲ ಯಕಶ್ಚಿತ್ ಅನ್ನೋ ಪದ. ಸ್ಟೂಡೆಂಟ್ಗಳ ಧರಣಿಗೆ ಅದು ಯಾವುದು ಗೊತ್ತಾ, ಕಾಂಗ್ರೆಸ್ನ NSUA ಅಲ್ಲ, ಲೆಫ್ಟ್ ಪಾರ್ಟಿಗಳ SFI ಅಲ್ಲ, ಅಥವಾ ASF ಅಲ್ಲ, ಇತ್ಯಾದಿ ಬೇರೆ ಸಂಘಟನೆಗಳಿಲ್ಲ. ಅವ್ರಿಗೆ ಅಂಥ ಬ್ಯಾಕ್ಗ್ರೌಂಡ್ಗಳಿಲ್ಲ ಆ ಸಂಘಟನೆಗಳಿಗೆ. ಈಗ ಹೋರಾಟಕ್ಕೆ ಧುಮುಕಿದ್ವಲ್ಲ ಸ್ಟೂಡೆಂಟ್ಗಳಿಗೆ, ಯಾವುದೇ ತುಂಬ ಎಕ್ಸ್ಪೀರಿಯನ್ಸ್ ಇಲ್ಲದ ಹುಡುಗರು CJP ಅಂತ ಜಡ್ಜ್ ಏನೋ ಒಂದು ಮಾತು ಹೇಳಿದ್ರು ಅಂತ ಆ ಮಾತಲ್ಲಿ ಒಂದು ವರ್ಡ್ನ ಪಿಕ್ ಮಾಡಿ ಅದರ ಹೆಸರು ಪಾರ್ಟಿ ಅಂತ ಅನೌನ್ಸ್ ಮಾಡ್ಕೊಂಡು ಸಡನ್ನಾಗೆಲ್ಲ ಅಸೆಂಬಲ್ ಆಗಿ ಮಾಡಿದ ಪ್ರೊಟೆಸ್ಟ್ ಇದೆಯಲ್ಲ, ಈ ಪ್ರೊಟೆಸ್ಟ್ಗೆ ಕೇಂದ್ರ ಸಚಿವರ ರಾಜೀನಾಮೆನ BJP ಸರ್ಕಾರ ಪಡಿತದೆ ಅನ್ನುವ ಕಲ್ಪನೆ ಯಾರಿಗೂ ಇರಲಿಲ್ಲ. ಇವತ್ತು ಬೆಳಗ್ಗೆ ಹಲವಾರು ವಿಶ್ಲೇಷಕರು ಹೇಳಿದ್ದು ಅಂತ ಹೇಳಿದ್ರೆ, ಇಡೀ ಕ್ಯಾಬಿನೆಟ್ಟು ಪ್ರಧಾನವ್ರ ಪರವಾಗಿ ನಿಲ್ಲುತ್ತೆ, ಯಾವ ಕಾರಣಕ್ಕೂ ರಾಜೀನಾಮೆ ತಗೊಳ್ಳೋ ಪ್ರಶ್ನೆನೇ ಇಲ್ಲ ಅನ್ನೋದನ್ನು ಮಧ್ಯಾಹ್ನ 12 ಗಂಟೆವರೆಗೂ ನಾವು ಡಿಸ್ಕಷನ್ನಲ್ಲಿ ನಾವು ನೋಡಿದ್ವಿ. ಆದರೆ ಸಂಜೆ 2:15 ಕರೆಕ್ಟಾಗಿ ಪ್ರಧಾನವರು ರಾಜೀನಾಮೆ ಪತ್ರನ ಮೋದಿಯವರಿಗೆ ಸಬ್ಮಿಟ್ ಮಾಡ್ತಾರೆ. ಮೋದಿಯವರು ಅದನ್ನು ಅಂಗೀಕರಿಸ್ತಾರೆ. ನಮಗೆ ಬರ್ತಾ ಇರೋ ಮಾಹಿತಿ ಏನು ಅಂತ ಹೇಳಿದ್ರೆ, ಇಡೀ NDA ಅವನ ಪರವಾಗಿ ನಿಲ್ತು, ಆದರೆ ಮೋದಿಯವರು ಇಲ್ಲ ಕೊಟ್ಬಿಡಿ ಅಂತ ಹೇಳಿದ್ರು ಅಂತ. ಮೋದಿಯವರ ನೀವು ಹಿಸ್ಟ್ರಿ ನೋಡಿ, ಕಳೆದ 27 ವರ್ಷಗಳಿಂದ ಅವರು ಅಧಿಕಾರದಲ್ಲಿದ್ದಾರೆ. ಈ ತರಹ ಎದುರಾಳಿಗಳು ವಿಪಕ್ಷಗಳು ಹಾಕೋ ಅಸ್ತ್ರಕ್ಕೆ ಮಣಿದು ಅವರು ಸರೆಂಡರ್ ಆದ ಉದಾಹರಣೆನೇ ಇಲ್ಲ. ಆದರೆ ಈ ವಿಚಾರದಲ್ಲಿ ಸ್ಟೂಡೆಂಟ್ಗಳ ಪ್ರೊಟೆಸ್ಟ್ನ ವಿಚಾರದಲ್ಲಿ ಅವ್ರು ಮಣಿದಿದ್ದಾರೆ. ಪ್ರಭಾವಿ OBC ಲೀಡರ್ ಧರ್ಮೇಂದ್ರ ಪ್ರಧಾನ್ ಏನು ಸಣ್ಣ ಪುಟ್ಟ ಲೀಡರ್ ಅಲ್ಲ. ಒರಿಸ್ಸಾದಲ್ಲಿ ಅವ್ರನ್ನ CM ಮಾಡಬೇಕು ಅಂತ ಚರ್ಚೆ ಶುರುವಾಗಿತ್ತು. ಇಲ್ಲಿ ನಮ್ಮ ಉಸ್ತುವಾರಿ ಇದ್ರವರು, ಒನ್ ಆಫ್ ದ ಟ್ರಬಲ್ ಶೂಟರ್ ಅವರು, OBC ಲೀಡರ್ ಅವ್ರನ್ನ ರಾಜೀನಾಮೆ ಪಡ್ಕೊಂಡಿದ್ದಾರೆ. ಇದು ನರೇಂದ್ರ ಮೋದಿ ಅವರ ಅತ್ಯಂತ ಚಾಣಾಕ್ಷ ನಡೆ ಮತ್ತು ಸ್ಟ್ರಾಟಜಿ ಅಂತ ನನಗನ್ನಿಸ್ತಾ ಇದೆ. ವೈ? ಬಿಕಾಸ್ ಈ ವಿದ್ಯಾರ್ಥಿಗಳ ಚಳವಳಿನ ಯಾವುದೇ ದಿಕ್ಕಿಗೆ ಕೊಂಡೊಯ್ಯುವ ಸಾಮರ್ಥ್ಯ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷಕ್ಕೆ ಇತ್ತು. ಹಾಗೆಯೇ ಆಮ್ ಆದ್ಮಿ ಪಕ್ಷ ಇದನ್ನು ಇನ್ನೊಂದು ಮೂಮೆಂಟ್ ಆಗಿ ಬೆಳೆಸೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾ ಇತ್ತು. ಈ ವಿದ್ಯಾರ್ಥಿಗಳ ಆಕ್ರೋಶವನ್ನು ಸರ್ಕಾರದ ವಿರುದ್ಧ ತಿರುಗಿಸೋಕೆ ಏನೇನು ಬೇಕೋ ಎಲ್ಲ ಕೆಲಸನ ಇವರು ಮಾಡ್ತಾಯಿದ್ರು. ಆದರೆ ಈ ತೀರ್ಮಾನ ತೆಗೆದುಕೊಳ್ಳುವ ಮೂಲಕ, ಪ್ರಧಾನವರ ರಾಜೀನಾಮೆ ಪಡೆಯೋ ಮೂಲಕ ಪ್ರಧಾನಮಂತ್ರಿಗಳು ಒಂದೇ ಏಟಿಗೆ 3-4 ಹಕ್ಕಿಗಳನ್ನ ಒಡೆದು ಬಿಸಾಕಿದ್ದಾರೆ. ಯಾವತ್ತಾರು ನೋಡಿದ್ರಾ ನೀವು? ಪ್ರತಿಭಟನಾ ನಿರತರು ಮತ್ತು ಕೇಂದ್ರ ಸೀನಿಯರ್ ಮಂತ್ರಿಗಳು ಜೊತೆಲಿ ಕೂತು ಅಣ್ಣ ತಮ್ಮದಿರ್ತಾರ, ಅಪ್ಪ ಮಕ್ಕಳ ಥರ ಕೂತು ಪ್ರೆಸ್ ಮಾಡಿದ್ದನ್ನು ಯಾವ ಥರ ನೋಡಿದ್ರಾ ನೀವು? ಆಮೇಲೆ ಒಂದೇ ಒಂದು ಸ್ಟೂಡೆಂಟ್ಗಳ ವಿರುದ್ಧ ಅವರು ಕೇಂದ್ರ ಸಚಿವರುಗಳು ಮಾತಾಡಿದಾರ? ಯಾರೋ ನಡ್ಡಾ ಎಲ್ಲಿ, ಇನ್ನೊಬ್ರು ಸಿಂಗ್ ಎಲ್ಲಿ, ಇವರಿಬ್ರು 24 ವರ್ಷದ ಹುಡುಗರು ಎಲ್ಲಿ? ಆಮೇಲೆ ಇವ್ರು ಕರೆದ ಜಾಗಕ್ಕೆ ಅವರು ಬರೋದಂತೆ, ಕೇಂದ್ರ ಮಂತ್ರಿಗಳು ಬರೋದಂತೆ, ಕಾನ್ಸ್ಟಿಟ್ಯೂಷನ್ ಕ್ಲಬ್ಗೆ ಬಂದಿದ್ದು ಅಲ್ಲಿಗೆ ಬರೋದಂತೆ. ಆಮೇಲೆ ಇವ್ರೇನು ಬರ್ಕೊಡ್ತಾರೋ ಅದನ್ನು ಅವ್ರು ಓದೋದಂತೆ. ಇವ್ರು ಹೇಳಿದ ಅಷ್ಟು ಷರತ್ತುಗಳಿಗೆ ಅವರು ಮಂಡಿ ಇರೋದಂತೆ. ಇದು ಚಾಣಾಕ್ಷ ನಡೆನ ಸರ್, ಕ್ಲಿಯರ್ 101%, 100ಕ್ಕೆ 150%. ಇದು ಮೋದಿಯವರ ಮಾಸ್ಟರ್ ಸ್ಟ್ರೋಕ್, ವಿಪಕ್ಷಗಳಿಗೆ ಕೊಟ್ಟಿರುವ ಮಾಸ್ಟರ್ ಸ್ಟ್ರೋಕ್. ಈ ಮೂಲಕ ಇಡೀ ಜೆನ್ಜಿ ಸಮೂಹವನ್ನು ಅವರು ಮತ್ತೆ ತಿರುಗೇಳದಂತೆ ಜೊತೆಲಿ ಕೊಂಡೊಯ್ತಕ್ಕಂಥ ಕ್ರಮ ಇದು. ಇದನ್ನು ಲಿಟ್ರಲಿ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಲಿಟ್ರಲಿ ಸ್ಟೂಡೆಂಟ್ಗಳನ್ನ ವಿಶ್ವಾಸಕ್ಕೆ ತಗೊಂಬಿಟ್ಟಿದ್ದಾರೆ, ಕಾಂಪ್ರಮೈಸ್ ಮಾಡಿದ್ದಾರೆ. ಈವನ್ ವಾಂಗ್ಚುಕ್ ಅವ್ರನ್ನ ಅವರು ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ. ಈ ಮೂಲಕ ತಮ್ಮ ಅತ್ಯಂತ ಬಲಿಷ್ಠ ಎದುರಾಳಿನ ನರೇಂದ್ರ ಮೋದಿಯವರು ವಿಶ್ವಾಸಕ್ಕೆ ತಗೊಂಬಿಟ್ಟಿದ್ದಾರೆ. ವಿರೋಧ ಪಕ್ಷಗಳಿಗೆ ಅತ್ಯಂತ ಮಾಸ್ಟರ್ ಸ್ಟ್ರೋಕ್. ಆಮೇಲೆ ಈ ಸ್ಟೂಡೆಂಟ್ಗಳ ಬಗ್ಗೆ ನಮಗೆ ಡೌಟ್ ಇದೆ ಸರ್, ತುಂಬ ಡೌಟ್ ಇದೆ. ಇವರು ಪೆಟ್ ಥರ ಇದೇನು ಒಂಥರ ಆರ್ಗನೈಸ್ಡ್ ಅನ್ನೋ ಥರ ಹಂಗೆ ಮೆಸೇಜು ಸರ್. ಕೇಂದ್ರ ಮಂತ್ರಿಗಳು ಈಗ ರೈತರ ಪ್ರೊಟೆಸ್ಟ್ ಎಷ್ಟು ವರ್ಷ ನಡೀತು ಸರ್? ಪಂಜಾಬ್ ರೈತರ ಪ್ರೊಟೆಸ್ಟು ನರೇಂದ್ರ ಮೋದಿ ಅವರು ಒಂದು ಕವಡೆ ಕಾಸಿನ ಕಿಮ್ಮತ್ ಕೊಟ್ರ? ಕೇರ್ ಮಾಡಿದ್ರ? ಹಳ್ಳಿಗಳು ಕಟ್ಕೊಂಡ್ಬಿಟ್ಟಿದ್ರು ರೈತರಲ್ಲಿ, ಪ್ರೊಟೆಸ್ಟ್ ಮಾಡಿ ಹಳ್ಳಿಗಳು ಕಟ್ಬಿಟ್ಟಿದ್ರು. ಪೊಲೀಸರ ಜೊತೆ ಯುದ್ಧಕ್ಕೆ ತಯಾರಾಗಿದ್ರು ಅವರು. ಮಾಜಿ ಸೈನಿಕರು ರೈತರ ಜೊತೆ ಸೇರ್ಕೊಂಡ್ಬಿಟ್ಟಿದ್ರು, ವಾರ್ ಮಾಡೋಕೆ ರೆಡಿ ಇದ್ರು. ಇಂಥ ಸಂದರ್ಭದಲ್ಲೂ ಕಾಂಪ್ರಮೈಸ್ ಆಗದ ಮೋದಿಯವರು ಮಕ್ಕಳ ವಿಚಾರದಲ್ಲಿ ಅತ್ಯಂತ ಜಾಣ ನಡೆನ ಅನುಸರಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ಗೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಆಮ್ ಆದ್ಮಿ ಪಕ್ಷಕ್ಕೆ ಕೂಡ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಅದು ಯಾವ ಸಂದರ್ಭದಲ್ಲಿ? ಇಡೀ ದೇಶವನ್ನು ಗೆಲ್ತಾನೆ ಹೋಗ್ತಾ ಇರೋ ಸಂದರ್ಭದಲ್ಲಿ, ಮಮತಾ ಬ್ಯಾನರ್ಜಿಯವನ್ನ ಹಿಗ್ಗಾಮುಗ್ಗ ಹೀನಾಯವಾಗಿ ಸೋಲಿಸಿ ವಿಜಯೋತ್ಸವ ಆಚರಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ, DMKನ ಮುಗಿಸಿ ವಿಜಯೋತ್ಸವ ಆಚರಣೆ ಮಾಡ್ತಾ ಇರೋ ಸಂದರ್ಭದಲ್ಲಿ, ಇಡೀ ಕೆಲವೇ ರಾಜ್ಯಗಳಲ್ಲಿ ಬಿಟ್ಟರೆ ಇಡೀ ದೇಶವ್ಯಾಪಿ ಕೇಸರಿ ಬಾವುಟವನ್ನು ಹಾರಿಸ್ತಿರೋ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಕೇರ್ ಮಾಡ್ತಿದ್ರು ಅಂತ ಅನಿಸ್ತಾ ಇದೆಯಾ?
ಅವ್ರು 4-5 ಜನ ಇರೋ ಯಾರು ಲೀಡರ್ಗಳಿದಾರಲ್ಲ, ಸ್ಟೂಡೆಂಟ್ ಲೀಡರ್ಗಳು, ಒಬ್ಬರು ಪತ್ರಕರ್ತರಿದ್ದಾರೆ, ಇನ್ನೊಬ್ಬರು ಲಿಟ್ರಲಿ ಸ್ಟೂಡೆಂಟ್ ಇದ್ದಾರೆ, ಇನ್ನೊಬ್ಬರು ನಮ್ಮ ಯಾರೋ ದೀಪ್ಕೆ ಅಂತ ಅವರು ಪಾಪ ಇದ್ದಾರೆ. ಇವ್ರನ್ನ ಮುಗಿಸೋದು ಎಷ್ಟೊತ್ತವ್ರಿಗೆ? ಈ ಹಿಂದೆ ಕನಯ್ಯ ಕುಮಾರ್ ಆಯಿತು, ಏನೋ ಅದು ನಮ್ಮ ಪಟೇಲ್ರಿದ್ರು, ಆಮೇಲೆ ಸುಮಾರು ಜನ ಇದ್ದಾರಲ್ಲ, ಸುಮಾರು ಜನ ಎಲ್ಲೋದ್ರು ಅಂತಾನೆ ಗೊತ್ತಿಲ್ಲ, ಅಡ್ರೆಸ್ ಅವ್ರಿಗೆ ಇವ್ರು ಕಂಪೇರ್ ಮಾಡಿದ್ರೆ ಯಾರ್ಯಾರು ಅಲ್ಲ. ಇವ್ರಿಗೆ ಚಳವಳಿ ಕಟ್ಟೋದು ಗೊತ್ತಿಲ್ಲ ಈ ಮಕ್ಕಳಿಗೆ, ಬರೀ ಸ್ಟೂಡೆಂಟ್ಸ್ ಅವರು. ಆದರೆ ಇವ್ರು ಹೇಳಿದ ಎಲ್ಲ ಷರತ್ತುಗಳಿಗೆ ಒಪ್ಪಿ ನೀವು ಪರಿಹಾರ ಕೊಡಬೇಕು ಸತ್ತೋರ್ಗೆ, ಎಸ್ ಕೊಡ್ತೀವಿ, FIR ವಾಪಸ್ ತಗೋತೀವಿ, ನಿಮಗೆ ನಾವು ರೈಟಿಂಗಲ್ಲಿ ನಾಳೆ ಕೊಡ್ತೀವಿ ಅಂತ. ಬಹುಶಃ ಇಡೀ ದೇಶದ ಇತಿಹಾಸದಲ್ಲಿ ಒಂದು ಪ್ರೊಟೆಸ್ಟ್ಗೆ, ಒಂದು ಸಣ್ಣ ಚಳವಳಿಗೆ ಸರ್ಕಾರ ಈ ಮಟ್ಟಿಗೆ ಸ್ಪಂದಿಸಿದ ಉದಾಹರಣೆ ಈ ದೇಶದಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ. ಆ ಮಟ್ಟಿಗೆ ನರೇಂದ್ರ ಮೋದಿಯವರು ಈ ಏನೋ ಈಗ ನಾವು ಮಕ್ಕಳು ಏನಾದ್ರು ಹಠ ಮಾಡಿದ್ರೆ, ಅದು ಲಾಜಿಕ್ ಇಲ್ಲದೇ ಇದ್ರೂ ಕೂಡ, ಅದು ಮೊಂಡಾಟ ಅಂತ ಅನ್ಸಿದ್ರು ಕೂಡ ನಾವು ಹೇಗೆ ಪ್ರೀತಿಯಿಂದ ಅದನ್ನು ಕನ್ಸಿಡರ್ ಮಾಡ್ತೀವೋ ಆ ರೀತಿ ಕನ್ಸಿಡರ್ ಮಾಡಿದ್ದಾರೆ ನರೇಂದ್ರ ಮೋದಿಯವರು. ಇದರಲ್ಲಿ ಏನಾದ್ರು ನರೇಂದ್ರ ಮೋದಿಯವ್ರಿಗೆ ಹಿನ್ನಡೆ ಆಗಿದೆ ಅಥವಾ ನೆಕ್ಸ್ಟ್ ಎಲೆಕ್ಷನ್ಗೆ ಇದು ಏನೋ ಮೈಲೇಜ್ ಆಗ್ಬೋದು, ಎಲ್ಲ ಭ್ರಮೆ. ನರೇಂದ್ರ ಮೋದಿಯವರ ಅತ್ಯಂತ ಮಾಸ್ಟರ್ ಸ್ಟ್ರೋಕ್ ಇದು. RSS ಗೈಡ್ ಮಾಡಿದ್ಯೋ? ನಾವೊಂದು ಡೌಟ್ ಚರ್ಚೆ ಮಾಡ್ತಾ ಇದ್ವಿ, ABVP ಯಾಕೆ ಮಾತಾಡ್ತಾ ಇಲ್ಲ? ಮಾತೇ ಆಡಲಿಲ್ಲಲ್ಲ, ಇಡೀ ಡಿಸ್ಪ್ಯೂಟ್ ಕ್ಲಿಯರ್ ಆಗೋವರೆಗೂ ABVP ಮಾತೇ ಆಡಲಿಲ್ಲ. ಇಲ್ಲ ಮಾತಾಡ್ಬೇಕಿತ್ತಲ್ಲ, ಸರಿ ಇಲ್ಲ ಮಾತಾಡ್ಬೇಕಿತ್ತಲ್ಲ, ಎಚ್ಚರಿಕೆ ಹೆಜ್ಜೆ ಇಟ್ಟಿದ್ದ ಅಂತ ಸರ್. ಇಡೀ ಈ ಎಪಿಸೋಡನ್ನು ನಿರ್ವಹಿಸುವಲ್ಲಿ BJP ಸಕ್ಸಸ್ ಆಗಿದೆ, ನರೇಂದ್ರ ಮೋದಿ ಅವರು ಸಕ್ಸಸ್ ಆಗಿದ್ದಾರೆ. ಆಪ್ ಮತ್ತು ಕಾಂಗ್ರೆಸ್ಗೆ ಬಹಳ ದೊಡ್ಡ ಹೊಡೆತ ಬಿದ್ದಿದೆ. ಆಮೇಲೆ ವಿದ್ಯಾರ್ಥಿ ಚಳವಳಿಗಳಿಗೂ ಕೂಡ ಇದು ಹಿನ್ನಡೆ ಆಗಿದೆ. ಇದು ವಿದ್ಯಾರ್ಥಿ ಚಳವಳಿಗಳಿಗೆ ಇದು ತುಂಬ ದೊಡ್ಡ ಹಿನ್ನಡೆ ಆಗಿದೆ. BJPಯ ಏನೋ ಚಳವಳಿಗಳ ಬಗ್ಗೆ, ಹೋರಾಟಗಳ ಬಗ್ಗೆ, ರೈತ ಹೋರಾಟಗಳ ಬಗ್ಗೆ BJPಯ ದೃಷ್ಟಿಕೋನ ಏನಿದೆ ಅಂತ ಜಗತ್ತು ಗೊತ್ತಿದೆ. ಆಗಿರೋ ಟೈಮಲ್ಲಿ ಇಡೀ ಸ್ಟೂಡೆಂಟ್ ಮೂವ್ಮೆಂಟ್ಗೆ ಕೂಡ ಬಹಳ ದೊಡ್ಡ ಹೊಡೆತ ಬಿದ್ದಿದೆ ಅಂತ ನನಗನ್ನಿಸ್ತಾ ಇದೆ. ಮತ್ತೊಂದು ಕಡೆ ಈ ಸಮಾಜಘಾತಕ ಶಕ್ತಿಗಳು ಈ ಹೋರಾಟದ ನಡುವೆ ಸೇರ್ಕೊಳ್ತಿವೆ. ಇದುವೆಲ್ಲ ಒಂದು ಕಡೆ ಸರ್ಕಾರಕ್ಕೆ ದೊಡ್ಡ ರೀತಿಯಲ್ಲಿ ಎಫೆಕ್ಟ್ ಆಗ್ಬೋದು ಅನ್ನುವಂಥ ಕಾರಣಕ್ಕೂ ಕೂಡ ದೂರಾಲೋಚನೆಯ ಮೂಲಕ ಕೂಡ ಈ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ರೆ ಮೋದಿ ಅಂತ ಒಂದಷ್ಟು ಘಟನೆಗಳು ನಡೆದ್ವಲ್ಲ ಅಂತ. ಖುಷಿ ಸರ್, ಇದು ತುಂಬ ಸ್ಟ್ರಾಟಜಿಕ್ ಆಗಿರ್ತಕ್ಕಂಥ ಒಂದು ಏನಂತ ಹೇಳಿದ್ರೆ ನಿರ್ಧಾರ ನರೇಂದ್ರ ಮೋದಿ ಅವ್ರದ್ದು ಅಂತ. ಮತ್ತು ಬೇರೆ ಬೇರೆ ದೇಶದ್ರೋಹಿ ಶಕ್ತಿಗಳೇನಿದ್ದಾವೆ ಅವುಗಳನ್ನ ಯಾವ ರೀತಿ ಎಕ್ಸ್ಪೋಸ್ ಮಾಡಬೇಕು, ಮತ್ತು ದೇಶದ ಒಳಗಡೆ ಇರ್ತಕ್ಕಂಥ ವಿಪಕ್ಷಗಳೇನಿದ್ದಾವೆ ಅವುಗಳನ್ನು ಒಂದು ಸ್ತಬ್ಧ ಹೆಂಗೊಳಿಸ್ಬೇಕು ಅಂತಕ್ಕಂಥದ್ದು ಅದು ಇದರೊಳಗಡೆ ಅಡಗಿದೆ. ಆಮೇಲೆ ಇವತ್ತು ಅವರಿಗೆ ಇದೆಲ್ಲ ಸಣ್ಣ ವಿಷಯಗಳು. ಯಾಕೆ ಅವರಿಗೆ ಅವ್ರದ್ದು ಒಂದು ಸ್ಟ್ರಾಟಜಿ ಅಂತ ಹೇಳ್ತೀನಿ ಅಂತ ಹೇಳಿದರೆ, ಸೆಷನ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಏನಂತಂದರೆ ಇವತ್ತು ಮಸೂದೆಗಳನ್ನು ಏನಪ್ಪ ಅಂದರೆ ಪಾಸ್ ಮಾಡಬೇಕಾಗಿದೆ ಅವರು, ಬಿಲ್ಗಳನ್ನು. ಅವುಗಳಿಗೆ ತಡೆ ಒಡ್ಡಬೇಕು ಅಂತಕ್ಕಂಥದ್ದು ಇಲ್ಲೇ ಕಾಂಗ್ರೆಸ್ಸು ಮತ್ತು ಇತರೆ ಇಂಡಿ ಕೂಟದ ಒಂದು ಇದು ಉದ್ದೇಶ ಇತ್ತು. ಅದಕ್ಕಾಗಿ ಕಂಟಿನ್ಯೂಯಸ್ ಆಗಿ ಏನಪ್ಪ ಅಂದರೆ ಅದಕ್ಕೆ ನಡೆಸ್ತಾ ಇತ್ತು. ಏನು ನಾವು ಸೆಷನ್ ನಡಲಿಕ್ಕೆ ಕೊಡಲ್ಲ, ಕಲಾಪ ಬಂದ್ ಮಾಡ್ತೀವಿ, ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಹೊರಗೆ ಮಾಡ್ತೀವಿ, ಒಳಗಡೆ ಮಾಡ್ತೀವಿ ಅಂತಕ್ಕಂಥದ್ದು ಅದು ನಡೀತಾ ಇತ್ತು. ಅದನ್ನು ಹೇಗೆ ನಿಯಂತ್ರಿಸಬೇಕು ಮತ್ತು ಒಂದು ಕಾರ್ಯತಂತ್ರ ರೂಪಿಸಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಬಿಲ್ಗಳನ್ನು ಯಾವ ರೀತಿ ಪಾಸ್ ಮಾಡಬೇಕು ಅದರ ಮೇಲೆ ಅವ್ರು ಕಂಡಿತ್ತು ಇವತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತೇನಂತಂದರೆ ಇದನ್ನು ಮಾಡ್ಕೊಂಡಿದ್ದಾರೆ ಅಂತ, ಯಾವುದು ಒಪ್ಪಂದ ವಿದ್ಯಾರ್ಥಿಗಳ ಜೊತೆಗೆ. ನಾಗರಾಜ್ ಅವರು ಹೇಳ್ದಂಗೆ ಏನಂತ ಹೇಳಿದರೆ, ಇದೇನು ರೈತರ ಚಳವಳಿ ಆಯ್ತಲ್ಲ, ಅಷ್ಟೊಂದು ದೊಡ್ಡ ಸವಾಲೂ ಆಗಿರಲಿಲ್ಲ ಅದು. ಆಮೇಲೆ ವಾಂಗ್ಚುಕ್ ಇವರು ಮತ್ತು ದೀಪ್ಕೆ ಎಲ್ಲ ಬೇರೆ ಬೇರೆ ವಿಭಜನೆಗೊಂಡ್ಬಿಟ್ಟಿದ್ದಾರೆ. ಒಬ್ರಿಗೊಬ್ಬರು ಅವರು ಕಿತ್ತಾಡ್ತಾ ಇದ್ದಾರೆ. ಕೇಜ್ರಿವಾಲ್ ಅವರು ರಾಹುಲ್ ಗಾಂಧಿ ಅವ್ರ ಮೇಲೆ ಏನಂತ ಹೇಳಿದ್ರೆ ಇದು ಮಾಡ್ತಾ ಇದ್ದಾರೆ, ಏನು ಆರೋಪ ಮಾಡ್ತಾ ಇದ್ದಾರೆ, ನೀವು ದಾರಿ ತಪ್ಪಿಸ್ತಾ ಇದ್ದೀರಿ, ದಿಕ್ಕು ತಪ್ಪಿಸ್ತಾ ಇದ್ದೀರಿ ಅಂತೇಳಿ. ಅದು ರಾಜಕೀಯ ಹೋರಾಟಗಳನ್ನು ಇವರು ಫೇಸ್ ಮಾಡ್ಬೋದು. ಆದರೆ ಇಲ್ಲಿ ಇನ್ನೊಂದು ಏನಂತ ಹೇಳಿದರೆ ಬಹಳ ಮುಖ್ಯ, ಈ ಅಣ್ಣಾ ಹಜಾರೆ ಅವರ ಎಂಟ್ರಿ. ಅಣ್ಣಾ ಹಜಾರೆ ಅವರು ಬಂದ ಮೇಲೆ ಈ ಎಲ್ಲ ಬೆಳವಣಿಗೆಗಳಾದವು ಅಂತಕ್ಕಂಥದ್ದು ಒಂದು. ಅದನ್ನು ಗಂಭೀರವಾಗಿ ತೆಗೆದುಕೊಂಡ್ರು ಅಣ್ಣಾ ಹಜಾರೆ ಅವರು. ಅಣ್ಣಾ ಹಜಾರೆ ಅವರು ಎಂಟ್ರಿ ಆಗದೇ ಇದ್ದಿದ್ದರೆ ಇಷ್ಟು ಬೇಗ ಈ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರಲಿಲ್ಲ ಅಂಥೇಳಿ ನನಗನ್ಸುತ್ತೆ. ಆದರೂ ಸಹಿತ ಇಲ್ಲೇನಂತೇಳಿದರೆ ಒಂದು ಈ JCP ಜಾಯಿಂಟ್ ಇದು ಏನಪ್ಪ ಅಂದರೆ ಜಂಟಿ ಸಂಸದೀಯ ಒಂದು ಕಮಿಟಿ ಅಂತಿದೆ. ಅದಕ್ಕೆ ಯಾವುದೇ ಒಬ್ಬ ರಾಜಕಾರಣಿ ಅಂತಂದ್ರಪ್ಪ ಅಂದ್ರೆ ಪ್ರಧಾನಮಂತ್ರಿ ಇರ್ಬೋದು,
ಮುಖ್ಯಮಂತ್ರಿ ಇರ್ಬೋದು, ಬೇರೆ ಬೇರೆ ಮಂತ್ರಿಗಳಿರ್ಬೋದು, ಅವರು ಯಾವುದೇ ಒಂದು ಗಂಭೀರವಾದ ಕ್ರಿಮಿನಲ್ ಪ್ರಕರಣದಲ್ಲಿ 30 ದಿವಸಗಳ ಕಾಲ ಜುಡಿಷಿಯಲ್ ಕಸ್ಟಡಿಗೊಳಗಾಗಿದ್ದರೆ, ಶಿಕ್ಷೆ ಅಲ್ಲ, ಶಿಕ್ಷೆ ಬೇರೆ, ಅದು ನಂತರದ್ದು, ಜಸ್ಟ್ ಜುಡಿಷಿಯಲ್ ಕಸ್ಟಡಿಗೆ 30 ದಿವಸ ಒಳಗಾಗಿದ್ದರೆ ಅವರು ಆಟೋಮೆಟಿಕ್ಕಾಗಿ ತಮ್ಮ ಹುದ್ದೆಗಳನ್ನು ಕಳ್ಕೊಳ್ತಾರೆ. ಈ ಒಂದು ಬಿಲ್ಲನ್ನು ಅವರು ಪಾಸ್ ಮಾಡಬೇಕಾಗಿದೆ. ಆಮೇಲೆ ಡಿಲಿಮಿಟೇಷನ್ ತರಬೇಕಾಗಿದೆ. ಈ ಡಿಲಿಮಿಟೇಷನ್ನು ಮಹಿಳಾ ಒಂದು ಮೀಸಲಾತಿ ಮತ್ತು ಇದು 30 ದಿವಸಗಳ ಒಂದು ಇದು, ಮತ್ತು 1 ನೇಷನ್ 1 ಎಲೆಕ್ಷನ್, ಇವೆಲ್ಲವೂ ಅವರ ಮುಂದೆ ಇರ್ತಕ್ಕಂಥ ಮೇಜರ್ ಅಜೆಂಡಾಗಳು. ಯಾರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಹೇಗೆ 370 ಆರ್ಟಿಕಲ್ ಆಯಿತು, 370 ಒಂದು ಚೇಂಜಸ್ ಮಾಡಿದರು, ಭಾಳ ದೊಡ್ಡ ಸ್ಟೆಪ್ ತೊಗೊಂಡು, ದೊಡ್ಡ ರಿಸ್ಕ್ ತೊಗೊಂಡು, ಆ ಥರದಲ್ಲಿ ಇವು ಆಗ್ತಾ ಇದ್ದಾವೆ. ಇದರ ಬಗ್ಗೆ ಗಂಭೀರವಾದ ಚಿಂತನೆ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ. ಕಾಂಗ್ರೆಸ್ನವರು ಇದನ್ನು ಒಪ್ತಾ ಇಲ್ಲ. 30 ದಿವಸಗಳ ಒಳಗೆ ನೀವು ಯಾರಿಗಾದರೂ ಏನಾದರೂ ಮಾಡಿ ಹೊರಿಸಿ ಜುಡಿಷಿಯಲ್ ಕಸ್ಟಡಿ ಕಳಿಸಿ ಅವ್ರನ್ನ ಏನಂತಂದ್ರಪ್ಪ ಅಂದ್ರೆ ಅಧಿಕಾರ ವಂಚಿತರನ್ನಾಗಿ ಮಾಡಿಬಿಡ್ತೀರಿ ನೀವು. ಇದು ವಿರೋಧ ಪಕ್ಷಗಳು ಎಲ್ಲಿಯಾದರೂ ಆಯ್ಕೆ ಆಗಿದ್ರಪ್ಪ ಅಂದ್ರೆ ಅವ್ರ ಮೇಲೆ ಇದನ್ನೇನಪ್ಪ ಅಂದ್ರೆ ಬಾಂಬ್ ಹಾಕ್ತೀರಿ ನೀವು, ಇದು ಬೇಡ ಅಂತೇಳಿ ಅವ್ರು ಕೂತಿದ್ದಾರೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಏನಪ್ಪ ಅಂದ್ರೆ ಒಪ್ಪಿಸಿದ್ದಾರೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅದನ್ನು ಬಿಲ್ ರೆಡಿ ಮಾಡ್ತಾ ಇದೆ, ಎಲ್ಲ ಅದನ್ನು ಮಾಡಿಕೊಂಡು ಕೊಡ್ತಾ ಇದ್ದಾರೆ. ಅದನ್ನು ಯಾವ ರೀತಿ ತರಬೇಕು ಅಂತಕ್ಕಂಥದ್ದು, ಅದಕ್ಕಾಗಿ ಏನಾದರೂ ಮಾಡಿ ಇದನ್ನು ಸೆಷನ್ ನಡೀಲಾರ್ದಂಗೆ ನೋಡ್ಕೋಬೇಕು, ಇದನ್ನು ಸ್ತಬ್ಧಗೊಳಿಸಬೇಕು ಅಂತಕ್ಕಂಥದ್ದು ಒಂದು ಅಪೋಸಿಷನ್ ವಿಪಕ್ಷಗಳದ ಒಂದು ತಂತ್ರ ಇತ್ತು ಈ ಸೆಷನ್ನಲ್ಲಿ. ಅದಕ್ಕೆ ದಾರಿ ಸುಗಮಗೊಳಿಸ್ಕೊಳ್ಳೋದ್ರ ಸಲುವಾಗಿ ಮೊದಲು ಇದನ್ನೇನಪ್ಪ ಅಂದ್ರೆ ಸಣ್ಣದು ಇದೆ, ಇದನ್ನು ಆಯಿತು ಓಕೆ ಧರ್ಮೇಂದ್ರ ಪ್ರಧಾನ್ ಓಕೆ ಬಿಟ್ಬಿಡ್ತೀವಿ ಅಂತೇಳಿ, ಮತ್ತೆ ಮುಂದೆ ಯಾವುದು ಏನಂತಂದರೆ ಇವತ್ತು ತನಿಖೆ ನಡೀತೆ, ತನಿಖೆಯಲ್ಲಿ ಇವರು ಅಪರಾಧಿ ಅಲ್ಲ ಅಂತೇಳಿ ಗೊತ್ತಾದ್ರೆ ಮತ್ತೆ ತೊಗೋಬೋದು ಅವ್ರನ್ನ, ಆ ಒಂದು ಸಾಧ್ಯತೆಯೂ ಇರ್ತದೆ. ಹಾಗೆ ಇಲ್ಲಿ ಏನಂತ ಹೇಳಿದರೆ ಇವತ್ತು ಒಂದು ನರೇಂದ್ರ ಮೋದಿಯವರ ನಡೆ ಏನಿದೆ ಒಂದು ಪೊಲಿಟಿಕಲ್ ಸ್ಟ್ರಾಟಜಿಕ್ ನಡೆಯಾಗಿದೆ ಅಂತ.